ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾವಾ ಏನ್ ಬೇಗ ಬಂದ್ಬಿಟ್ಟಿದ್ದೀರಾ? ನಾನು ಹಾಕಿದ ವಾಯ್ಸ್ ನೋಟ್ ಕೇಳಿಸ್ಕೊಂಡು ಬೇಗ ಬಂದ್ರಿ ತಾನೆ? ಕೊನೆಗೂ ನಮ್ಮ CTRಗೆ ನನ್ನ ಮೇಲೆ ಕರುಣೆ ಬಂದು ಹೊಸದಾಗಿ ಮದುವೆ ಆಗಿದ್ದಾನೆ ಹುಡುಗ ಹೋಗಪ್ಪ ಅಂತ ಹೇಳಿ ಕಳ್ಸಿಕೊಟ್ರು. ಈ ಒಂದ್ ವಿಷಯಕ್ಕಾದ್ರೂ ಆ ಭಯ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ. ಅಳಿ ಅಂದ್ರೆ ಈಗ ಬಂದ್ರೆ ಹಾತೆ ನಾನು ಅನ್ಕೊಂಡಿಗಿಂತ ಕೆಲಸ ಸ್ವಲ್ಪ ಬೇಗನೆ ಮುಗೀತು. ಇನ್ನೇನ್ ಸಹನಾ ಅಕ್ಕನೂ ಬರ್ತಾಳೆ, ಬನ್ನಿ. ಸಹನ ಅವ್ರು ಬರ್ತಿದಾರಾ? ಹೇಳಿದ್ರ? ಇದ್ರಲ್ಲಿ ಹೇಳೋದೇನಿದೆ, ಬಂದೇ ಬರ್ತಾಳೆ. ಕರ್ಕೊಂಡ್ ಬರಕ್ ಹೋಗಿರೋದು ಯಾರು? ಸ್ನೇಹಕ್ಕ. ಏಯ್ ಹೋಗಿ ಪೂಜೆ ತಯಾರು ಮಾಡೋಗು. ಸರಿಯವ. ನಿಮ್ಮ ಅವ್ವಾರೇನಾರ ಫೋನ್ ಮಾಡಿದ್ರೆ? ಇಲ್ಲ ಅತ್ತೆ, ಯಾಕೆ? ಏನೂ ಇಲ್ಲ, ಸುಮ್ಕೆ ಕೇಳ್ದೆ. ನೀವೇನಾದ್ರೂ ನಮ್ಮಂಗೆ ಫೋನ್ ಮಾಡಿದ್ರಾ? ನಿಮ್ಮಿಬ್ರು ಹಬ್ಬಕ್ಕೆ ಕರಿಯಮ್ಮ ಅಂತ ಫೋನ್ ಮಾಡಿದ್ದೆ. ಏನಂದ್ರು? ಅದೇ ಈಗಿತ ಬೇಡ, ಮುಂದಿನ ಸಲದ ಹಬ್ಬಕ್ಕೆ ನೋಡೋಣ ಅಂತಂದ್ರು. ನಾನು ಸ್ನೇಹಂಗೆ ಹೇಳ್ದೆ, ಆದ್ರೆ ಅವಳು ನನ್ನ ಮಾತನ್ನೇ ಕೇಳಲಿಲ್ಲ, ಹೋಗ್ಬಿಟ್ಲು. ಎಲ್ಲಿ ನಿಮ್ಮ ಅವ್ವಾರು ತಿಳ್ಕೊಪ್ತಾರೋ ಅಂತ ನಂಗೆ ಹೊಸಿ ಸಂಕಟ ಆಗಿದೆ. ನಮ್ಮ ಕೆಲವೊಂದು ವಿಷಯದಲ್ಲಿ ಏನೇನೋ ಲೆಕ್ಕಾಚಾರ ಹಾಕಿ ಮಾತಾಡ್ತಾ ಇರತ್ತೆ. ಈ ಹಬ್ಬಕ್ಕೆ ಹೋಗೋದು ಬೇಡ ಅನ್ನೋದು ಈ ಥರದೇ ಏನೋ ಒಂದು ಇರುತ್ತೆ. ಯಾರೋ ಜ್ಯೋತಿಷಿ ಹೇಳಿರ್ತಾರೆ, ಇಲ್ಲ ಅಂಥದ್ದೇ ಏನೋ ಒಂದು ಇರುತ್ತೆ. ಅಮ್ಮ ಹತ್ರ ಈ ವಿಷಯದಲ್ಲಿ ವಾದ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಮ್ಮ. ಸಹನ ಅವ್ರನ್ನ ಅವ್ರು ಕಳ್ಸೋದು ಡೌಟೇ, ಆದರೆ ಸ್ನೇಹ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದೇ ನನ್ನ ಚಿಂತೆ. ನನಗೂ ಅದೇ ದಿಗ್ಲು. ಅವಳು ಏನು ಅನ್ನಕ್ಕಿಲ್ಲ, ಅವ್ರನ್ನ ಒಪ್ಸಿ ಕರ್ಕೊಬತ್ತೀನಿ ಅಂತ ಹೋಗವಳೆ. ಸಹನ ಅವ್ರು ಬಂದರೆ ಖುಷಿನೇ, ಆದರೆ ನಾನು ಇವಾಗ ಅಮ್ಮಂಗೆ ಫೋನ್ ಮಾಡಿದ್ರೆ ಸ್ನೇಹ ಅವ್ರನ್ನ ನಾನೇ ಕಳಿಸಿದೆ ಅಂತ ಆಗುತ್ತೆ. ಬೇಡಿ ನೀವೇನು ಮಾಡಕ್ಕೆ ಹೋಗ್ಬೇಡಿ. ಸರಿ ಅತ್ತೆ, ಒಳಗೆ ಕೂತ್ಕೊಳ್ಳಿ, ನಡೀರಿ ನಡಿ. ಹೇ ಚಂದ್ರು, ಯಾವಾಗ ಬಂದ್ರಿ? ಹಾಯ್, ಈಗ ತಾನೇ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅತ್ತೆ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ. ಸ್ನೇಹ ಹೋಗಿದ್ದಾಳಲ್ಲ, ಕರ್ಕೊಂಬರ್ತಾಳೆ, ನೀವೇ ತಲೆ ಕೆಡಿಸ್ಕೊಬೇಡಿ. ಮದುವೆ ಆದಮೇಲೆ ಇದೆಲ್ಲ ಮಾಮೂಲಿ. ಅನುಭವದಿಂದ ಹೇಳ್ತಿದ್ದೀನಿ, ಏನೇ ಸಮಸ್ಯೆ ಇದ್ರು ಅದನ್ನ ಆರಾಮದಲ್ಲಿ ಬಗೆಹರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಪ್ಪ, ಮುರಳಿ ಬಾಬಾ ಇಲ್ದೆ ನೀನ್ ಒಬ್ಳೇ ಇರ್ಬೇಕಲ್ವಾ? ಪರವಾಗಿಲ್ವಾ? ಅವ್ರ ಮನೆಯವರೆಲ್ಲ ನಿನ್ನ ಹತ್ರ ಹೊಂದ್ಕೊಂಡ್ರ? ಗಂಡನ ಮನೆಗೆ ಹೋದ್ಮ್ಯಾಕೆ ಅವ್ರು ಹೊಂದ್ಕೊಳ್ಳೋದಲ್ಲ ಕಣವಿ, ನಾವು ಹೊಂದ್ಕೋಬೇಕು. ಅಂದ್ರೆ ನಿಂದಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಕ್ಕ? ಚೇಚೆ ಹಂಗೆಲ್ಲ ಏನಿಲ್ಲ ಕಣವಿ, ನಾನು ಸಂದಾಕೆ ಇವ್ನಿ. ಮಾವ, ಇದ್ಯಾಕೆ ಇಲ್ಲ ನಿಂತ್ಕೊಬಿಟ್ಟೆ? ಒಳಗೆ ಬರೋಕ್ಕಿಲ್ವೇ? ಹಬ್ಬಕ್ಕೆ ಮಿಸ್ ಮಾಡಬೇಕು ಅಂದ. ಲೈ ನೀನು ಹೋಗಿ ಬರಲ್ಲ? ಏಯ್ ಪರವಾಗಿಲ್ಲ ಬಾ ಮಾವ, ನಾ ಹೇಳ್ತೀರಿ ನಮ್ಮ ಮಾವ ಚೇಂಜ್ ಆಗೋನೆ ಅಂತ. ಲೈ ಹೋಗ್ಲಾ ಸುಮ್ಕೆ? ಇದೇನ್ ಮಾವ ನೀನ್ ಒಳ್ಳೆ ಇಲ್ಲಿ ನಿಂತ್ಕೊಂಡು ಬಾ ಮಾವ. ಬಾ ಮಾವ, ನೀನೇನು ಒಳ್ಳೆ ಬಾ ಮಾವ. ಏಯ್ ಹಾಯ್ ಪುರ್ಸಿ. ಹಾಯ್ ಸುಮಾ, ಹ್ಯಾಪಿ ಯುಗಾದಿ ಕಣವಿ. ನಿಂಗುವೆ ಹ್ಯಾಪಿ ಯುಗಾದಿ. ಕಾಳಿ, ನೀನೇನಿಲ್ಲಿ? ಮಾವನುವೆ ನಿಮ್ಗೆಲ್ಲ ವಿಶ್ ಮಾಡಬೇಕು ಅಂತಿತ್ತು, ಅದಕ್ಕೆ ಕರ್ಕೊ ಬಂದೆ. ನಮ್ಗೆಲ್ಲಾನುನಾ? ಏನ್ ಹಂಗ್ ನೋಡ್ತಿದ್ಯಾ? ಭಯ ಪಡ್ಬೇಡ, ಸ್ನೇಹಕ್ಕ ಮನೇಲಿಲ್ಲ. ಏ ನನಗೇನು ಭಯ ಇಲ್ಲ, ಸುಮ್ಕೆ ಇವನ್ ಜೊತೆಗೆ ಬಂದೆ ಅಷ್ಟೇ. ಸುಮ್ಕೆನಾ? ಹೇ, ನಮಗ್ ಗೊತ್ತಿಲ್ವಾ ನಿನ್ ಬಗ್ಗೆ? ಸಹನ ಅಕ್ಕನ್ ನೋಡಕ್ ಬಂದ್ಯಾ? ಅಕ್ಕ ಇನ್ನೂ ಬಂದಿಲ್ಲ ಕಾಳಿ, ಬಾವ ಬಂದಿದ್ದಾರೆ.
ಬಂದು ಮಾತಾಡ್ತೀಯಾ? ಬಾ ಬಾರ ನೀನು. ಹಬ್ಬಕ್ಕೆ ಸಹನನ್ ಬಿಟ್ಬಿಟ್ಟು ಇವನೊಬ್ನೇ ಬಂದವನ. ಅಕ್ಕ ಸುಮಾ, ಹ್ಯಾಪಿ ಯುಗಾದಿ ಅಕ್ಕ. ನಿನ್ಗೂ ಕಣವಿ. ಹೆಂಗಿದೆ ಸನಕ? ಪುರ್ಸಿ, ನೀನ್ ಯಾವಾಗ್ಲಾ ಬಂದೆ? ನೀ ಬತ್ತಿ ಅನ್ನೋ ವಿಷಯ ಗೊತ್ತಾಗಿ ನಮ್ ಬಂದೆ ಕಣಕ್ಕ. ಸಂದಾಕಿದ್ಯಾ? ಸೂಪರ್. ನೀನು? ಸಂದಾಕಿವ್ನಿ. ಅಕ್ಕ ಬಾ, ಅವ್ವ ಮತ್ತೆ ಭಾವ ಕಾಯ್ತಿದ್ದಾರೆ. ಅವ್ವ, ಅಕ್ಕ ಬರೋದು. ಸಹನಾ, ಅವ್ವ ಹೆಂಗಿದ್ಯಾವ? ನಾ ಚಂದಾಕಿದ್ದೇನೆ ಕಣ್ತಾಯಿ. ತಲೆ ಸುತ್ತ ಬಿದ್ದಂತೆ. ಈಗ ಹೆಂಗಿದ್ಯಾವ? ಏ ನಂಗೇನು ಆಗಿಲ್ಲ ಕಣವ, ಚಂದಾಕಿವ್ನಿ. ಫೋನ್ನಾಗ ಮಾತಾಡ್ತಿರ್ಬೇಕಾರೆ ಕಟ್ಟಾಗೋಯ್ತು. ಆಮ್ಯಾಕ್ ನಿನ್ ಬಗ್ಗೆ ವಿಚಾರಿಸ್ಕೊಳಕ್ಕೆ ಆಗ್ನಿಲ್ಲ. ಇರ್ಲಿ ಬಿಡ ಮಗ್ಲೆ, ನಂಗೇನಾಗೈತೆ, ನಾ ಚಂದಕ್ಕೆ ಇವ್ನಿ. ನೀನ್ ಹೆಂಗಿದೀಯೇ? ಸಂದಾಕಿವ್ನಿ. ಮೊದ್ಲೇ ಸಣ್ಣ, ಇನ್ನೂ ಸಣ್ಣ ಆದಂಗೆ ಕಾಣ್ತಿದೀಯಲ್ಲವ ಸಹನ. ಸಣ್ಣ ಏನಿಲ್ಲ ಶಾಂತವ, ಇದ್ದಂಗೆ ಇವ್ನಿ. ನೀನ್ ಸಂದಾಕಿದ್ದೆ ಶಾಂತವ? ಸಂದಾಗಿದ್ದೀನಿ. ಸಣ್ಣ ಆಗದೆ ಇನ್ನೇನು ಮಾಡ್ತಾಳೆ? ಒಂದು ಕಡೆ ತವರಿನ ಚಿಂತೆ, ಇನ್ನೊಂದು ಕಡೆ ಗಂಡ ಬೇರೆ ಜೊತೆಲಿಲ್ಲ. ನೀ ನನ್ನ ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಅಕ್ಕ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.